ಕ್ಷೇತ್ರದಲ್ಲಿ ಮದ್ಯದ ಅಂಗಡಿಗಳಿಗೆ ಪರವಾನಗಿ ನೀಡದಂತೆ ಖುದ್ದು ನಾನೇ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದು, ಅದನ್ನು ಬದಿಗಿಟ್ಟು ಸಚಿವರಾಗಿದ್ದ ನೀವು ಬಿಜೆಪಿ ಸರ್ಕಾರದಲ್ಲಿ ಮದ್ಯದ ಅಂಗಡಿಗಳಿಗೆ ಪರವಾನಗಿ ಕೊಡಿಸಿ ಈಗ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡುವುದು ಸಂಸದ ಸ್ಥಾನಕ್ಕೆ ಘನತೆ ತರುವುದಿಲ್ಲ ಎಂದು ಶಾಸಕ ಸುಬ್ಬಾರೆಡ್ಡಿ ಕಿಡಿಕಾರಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯದಲ್ಲಿ ಇಂದು ನಡೆದ ಸಾರ್ವಜನಿಕ ಕುಂದುಕೊರತೆಗಳ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಶ್ರೀರಾಮನ ಸನ್ನಿಧಿಯಲ್ಲಿ ಹೇಳುತ್ತಿದ್ದೇನೆ, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮದ್ಯದ ಅಂಗಡಿಗಳು ಬೇಕು ಎಂದು ಯಾವುದೇ ಸರ್ಕಾರಕ್ಕೆ ಒತ್ತಡ ಹಾಕಿದರೆ ಭಗವಂತ ನನ್ನನ್ನು ಶಿಕ್ಷಿಸಲಿ. ಆದರೆ ನನ್ನ ಬಗ್ಗೆ ನೀವು ನೀಡಿರುವ ಹೇಳಿಕೆ ಸುಳ್ಳಾದರೆ ಭಗವಂತ ನಿಮ್ಮನ್ನು ಶಿಕ್ಷಿಸಲಿ. ಸಂಸದರು ಸರ್ಕಾರದ ವಿರುದ್ಧ ಮಾತನಾಡಿದರೆ ನನ್ನ ವಿರುದ್ಧ ಮಾತನಾಡಿದಂತೆ ಎಂದರು. ಇಲ್ಲೊಬ್ಬ 420 ಪತ್ರಕರ್ತ ಅದನ್ನು ವೈಭವೀಕರಿಸಿ ತಿರುಚಿ ಬರೆಯುತ್ತಾನೆ. ಪತ್ರಕರ್ತರು ಸತ್ಯ ಬರೆಯಲು ಸ್ವತಂತ್ರರಾಗಿದ್ದಾರೆ. ಆದರೆ ವಾಸ್ತವಾಂಶ ತಿರುಚಿ ಊಹಿಸಿಕೊಂಡು ಸುದ್ದಿ ಮಾಡುವುದು ಸರಿಯಲ್ಲ. ಸತ್ಯ ಯಾವತ್ತೂ ಮರೆಮಾಚಲು ಸಾಧ್ಯವಿಲ್ಲ. ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿಯ ವಾಸ್ತವಾಂಶ ಅರಿಯದೆ ಕೊಟ್ಟ ಚೀಟಿ ನೋಡಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿಲ್ಲ ಎಂದು ಹೇಳುವುದು ಸಂಸದ ಸ್ಥಾನದ ಘನತೆ ಕಳೆದಂತಾಗುತ್ತದೆ. ಬ್ಲ್ಯಾಕ್ ಮೇಲ್ ಮಾಡುವವರನ್ನು ಕೇರ್ ಮಾಡಲ್ಲ. ಭಗವಂತ ಮತ್ತು ಕ್ಷೇತ್ರದ ಜನತೆಗೆ ಮಾತ್ರ ನಾನು ಭಯಪಡುತ್ತೇನೆ ಎಂದರು. ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶ ಕೇವಲ ಸಮಸ್ಯೆ ಆಲಿಸುವುದಲ್ಲ, ಸೌಲಭ್ಯಗಳನ್ನು ವಿತರಿಸುವುದೇ ಆಗಿದೆ. ಇದರಿಂದ ಬಡಜನರು ಸರ್ಕಾರಿ ಕಚೇರಿಗಳಿಗೆ ಅನಗತ್ಯವಾಗಿ ಅಲೆದು ಹಣ ಕಳೆದುಕೊಳ್ಳುವುದನ್ನು ತಪ್ಪಿಸುವುದೇ ಆಗಿದೆ. ನನಗೆ ಭಗವಂತ ಸಾಕಷ್ಟು ಅನುಕೂಲ ಮಾಡಿದ್ದಾನೆ. ಜನರಿಗೋಸ್ಕರ ನಾನು ಕೆಲಸ ಮಾಡುತ್ತಿದ್ದೇನೆ. ನನ್ನ ಉದ್ದೇಶ ಕ್ಷೇತ್ರ ಹಾಗೂ ಬಡಜನರ ಸೇವೆ ಮಾಡಿ ಸರ್ಕಾರದ ಉದ್ದೇಶ ಹಾಗೂ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸುವುದಾಗಿದೆ ಎಂದರು. ಬಡ ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಮುರಾರ್ಜಿ ವಸತಿ ಶಾಲೆ ಮುಂತಾದ ಶಾಲೆಗಳನ್ನು ಸರ್ಕಾರ ತೆರೆದಿದೆ. ಮಕ್ಕಳನ್ನು ಶಾಲೆಗಳಿಗೆ ಸೇರಿಸಿ ಬುದ್ಧಿವಂತರನ್ನಾಗಿ ಮಾಡಿ. ಅಪ್ರಾಪ್ತ ಮಕ್ಕಳಿಗೆ ಮದುವೆ ಮಾಡಿ ಅವರ ಭವಿಷ್ಯ ಹಾಳು ಮಾಡಬೇಡಿ. ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿ ಜ್ಞಾನವಂತರನ್ನಾಗಿ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಹೋಗಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ಕೆಲಸ ಕಾರ್ಯಗಳು ಮಾಡಿಕೊಡುತ್ತಿರುವಾಗ ಅದನ್ನು ಸದ್ವಿನಿಯೋಗಪಡಿಸಿಕೊಳ್ಳಿ ಎಂದರು. ನಾನು ಶಾಸಕನಾದ ನಂತರ ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಪಾತಪಾಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 3 ಕೊಠಡಿ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಮಾಡಿದ್ದೇನೆ. ಕ್ಷೇತ್ರದಲ್ಲಿ 200 ಕೋಟಿ ಕಾಮಗಾರಿಗಳು ನಡೆದಿವೆ. ಗಂಟ್ಲ ಮಲ್ಲಮ್ಮನ ಕಣಿವೆ ಡ್ಯಾಂಗೆ ಈಗಾಗಲೇ ಡಿಪಿಆರ್ ಆಗಿದೆ. ಜನವರಿ 24ಕ್ಕೆ ಸಂಪುಟದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತಿದೆ. 200 ಕೋಟಿ ವೆಚ್ಚದಲ್ಲಿ ಡ್ಯಾಂ ನಿರ್ಮಾಣವಾಗುವುದು ಖಚಿತ ಎಂದು ಶಾಸಕರು ತಿಳಿಸಿದರು. అందరూ వెతుకోండి, అందరూ చేయిస్తాం. కానీ 3 ఏళ్ళు 4 ఏళ్ళు వెనకేసుకోండి. అవి చేసేకి మాకు ఇంకా గవర్నమెంట్ పర్మిషన్ ఇచ్చిందో అవి చేసేకి అయ్యేలే. ఇంకా కొన్నాళ్ళు టైం కొలసింది వస్తుంది. ఇదంతా అయిపోయినకి ఇంకాది 53 లేదు మేము రాష్ట్రానికి మళ్ళీ 57 అర్జీ తీసుకునే అవకాశం ఇస్తారు. అప్పుడు మీకు ఆ జమీన్లు మీకు చేయించి ఎట్లా పని చేస్తానంట మీకు చెప్పాక ఇప్పుడు ఇష్టపడతాను. తిరిగి మేము మా అధికారులు మేము ఇట్లా లైన్లు కూర్చుంటాము. ముగ్గురు రండి, మీ పనులు ఎవరికి పెన్షన్ వస్తాలా, ఎవరికి రేషన్ కార్డు లేదు, ఎవరికి పౌతి ఖాతా కావాలా, ఎవరికి కోడి కావాలా, వీళ్ళంతా ఇంకా ఏమేమి సమస్యలు ఉందో మీరంతా రండి. ఇప్పుడు మేడం వాళ్ళు కూడా మా సింగప్ప గారి పల్లికి శ్మశానం లేదు, అది ఆర్డర్ చేసుకొచ్చినాము. ఇంకా ఏమన్నా సమస్య ఉంటే రాండి. మాట్లాడే పాత్రలో తెలిసింటే వచ్చిన ఫస్ట్ టైం పాత్రలో నువ్వు పాత్రలో మాట్లాడతా ఏం ఆరోగ్యం నేను అడిగే తీసుకొస్తాను. నేను ఇప్పుడు చెప్తాను. మెయిన్ రోడ్డు 2 కోట్లు 2.5 కోట్లు వేసి ఇది తెచ్చుకొని 2-3 కోట్లు వేసి మన నీరు రోజు వచ్చింది. అలా సిమెంట్ అంతా పైంది. జల్దీ సిమెంట్ రోడ్ ఊరిలో అండి 1.5 కోట్లు గవర్నమెంట్ దుడ్డే వచ్చిందా ఏమిలా రోడ్ నిసార్లు చెప్పి రోడ్ వేపిస్తాను. చెప్పాకి ఇష్టపడి అనుకోండి.
ಇವತ್ತು ತಾಮ್ಸಾನ್ ఈ పంచాయతీ మాత్రం చెప్పాను, నేను వేరే పంచాయతీ చెప్తున్నాను. తామ్సాన్ పిల్లలు వచ్చి అనా రోడ్ లేదు ఉండే రోడ్ వేపిస్తుంది. సింగప్గార్ పిల్లలు వచ్చి పాత్మాలు సింగప్గార్ పిల్లగా 9 కోట్లు వచ్చి రోడ్ వేపించిస్తుంది. గుడిపల్లి గుజ్జా పిల్లలు వచ్చి కాశ్మీర్కి గుడిపల్లి గుజ్జేపల్లి పైపాలను ఒడిగి వేపించిస్తుంది. ಪಾತಪಾಳ್ಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಿಸಿಎಂ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಂಜೂರು ಮಾಡಿಸಿಕೊಡುವುದಾಗಿ ಇದೇ ವೇಳೆ ಶಾಸಕರು ಭರವಸೆ ನೀಡಿದರು. ಪಾತಪಾಳ್ಯ ಡಿಜಿಟಲ್ ಗ್ರಂಥಾಲಯಕ್ಕೆ ಸೂಕ್ತ ಕಟ್ಟಡ ವ್ಯವಸ್ಥೆ ಇಲ್ಲದೆ ಓದುಗರಿಗೆ ತೊಂದರೆಯಾಗಿದೆ ಎಂದು ಸ್ಥಳೀಯರು ಅರ್ಜಿ ಸಲ್ಲಿಸಿದಾಗ ಅದರ ಬಗ್ಗೆ ಗಮನ ಹರಿಸುವುದಾಗಿ ತಿಳಿಸಿದರು. 50 ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ, 350 ವೃದ್ಧಾಪ್ಯ, 80 ವಿಧವಾ ವೇತನ, ಪೋಡಿ ಮುಕ್ತ ಪವತಿ ಖಾತೆ 78, ಸುರಕ್ಷಾ ಸಮೃದ್ಧಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ 50 ಬಾಂಡ್ ವಿತರಿಸಿದರು. ಆರೋಗ್ಯ ಇಲಾಖೆಯಿಂದ 600 ಜನರಿಗೆ ಹೆಲ್ತ್ ಕಾರ್ಡ್ಗಳ ವಿತರಣೆ, ಕಾರ್ಮಿಕ ಇಲಾಖೆಯಿಂದ ವಿವಿಧ ಸೌಲಭ್ಯಗಳ ವಿತರಣೆ, ತೋಳಪಲ್ಲಿ ನಕ್ಕಲಪಲ್ಲಿ ಶಾಲಾ ಮಕ್ಕಳಿಗೆ 30 ಟ್ಯಾಬ್, ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 30 ಗೈಡ್, ಬಿಸಿಎಂ ಇಲಾಖೆಯಿಂದ 30 ವಿದ್ಯಾರ್ಥಿಗಳಿಗೆ ಕೆಎಸ್ಡಿಎಲ್ ಕಿಟ್, ತೋಟಗಾರಿಕೆ, ರೇಷ್ಮೆ ಇಲಾಖೆಯಿಂದ ಫಲಾನುಭವಿಗಳಿಗೆ ಸಲಕರಣೆ ವಿತರಿಸಲಾಯಿತು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.